ನಮಸ್ಕಾರ. ನೆನ್ನೆ ವಿಡಿಯೋ ನೋಡಿರೋದ್ರಲ್ಲಿ ನಾನು ಊಟಿನಲ್ಲಿ ವಿಸಿಟ್ ಮಾಡಿದ್ದ ದೊಡ್ಡ ಬೆಟ್ಟ ಲೇಕ್ ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಮಾಡ್ಕೊಂಡ್ವಿ ಅಂತ ನೋಡಿದ್ರಿ. ಇವತ್ತಿನ ದಿವಸ ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ನಿಮಗೆ ಗೊತ್ತಿರೋಂಗೆ ಊಟಿನಲ್ಲಿ ಟೀ ತುಂಬ ಬೆಳೀತಾರೆ. ಸೊ ಟೀ ಎಲೆಗಳಿಂದ ಟೀ ಪುಡಿ ಯಾವ ಥರ ಆಗುತ್ತೆ ಅನ್ನೋದನ್ನು ಬರೋ ಟೂರಿಸ್ಟ್ಸ್ಗೆ ತೋರ್ಸೋಕ್ಕೆ ಅಂತಲೇ ಮ್ಯೂಸಿಯಂ ಇಟ್ಟಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು 20 ಈ ಟಿಕೆಟ್ ಕೌಂಟಲ್ಲಿ ಟಿಕೆಟ್ ತಗೊಂಡು ನಾವು ಹೋದ್ವಿ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಯಾವಾಗಲೂ ಸ್ವಲ್ಪ ಕ್ರೌಡ್ ಇದ್ದೇ ಇರುತ್ತೆ. ಟೈಮಿಂಗ್ ನೋಡಿಕೊಂಡು ವಿಸಿಟ್ ಮಾಡಿದ್ರೆ ತುಂಬ ಬೇಗ ಕವರ್ ಮಾಡ್ಬೋದು. Tea Museum. Wow. Legendary origins of tea. The story. ಒಳಗಡೆ ಎಂಟ್ರಿ ಆದ ತಕ್ಷಣವೇ ಟೀ ಹಿಸ್ಟ್ರಿನ ನಮಗೆ ಪರಿಚಯ ಮಾಡೋಕ್ಕೆ ಅಂತಲೇ ಎಲ್ಲ ನೀಟಾಗಿ ಬರೆದಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಟೀ ಎಲ್ಲಿ ಡಿಸ್ಕವರ್ ಮಾಡಿದ್ರು, ಎಷ್ಟು ವರ್ಷದ ಹಳೇದು ಅದನ್ನೆಲ್ಲ ನೀಟಾಗಿ ಬರೆದಿದ್ದಾರೆ. ಸೊ ಅದನ್ನು ನಾವು ನೋಡ್ಕೊಳ್ಬೋದು. ಟೀ ಎಲೆಗಳನ್ನ ಕಟ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಹಸಿಯಾಗಿರುತ್ತೆ, ಯಾಕೆಂದರೆ ಊಟಿನಲ್ಲಿ ಯಾವಾಗಲೂ ತಂಪಿರೋದ್ರಿಂದ, ಮಳೆ ಜಾಸ್ತಿ ಇರೋದ್ರಿಂದ ಅದು ಹಸಿಯಾಗಿರುತ್ತೆ. ಅದನ್ನು ಡ್ರೈ ಮಾಡೋಕ್ಕೆ ಬಿಟ್ಟಿರ್ತಾರೆ. ಒನ್ಸ್ ಅದು ಡ್ರೈ ಆಯಿತು ಅಂತಂದರೆ ಅದು ಒಂದು ಕಂಟೈನರ್ ಮುಖಾಂತರ ಒಂದು ಕಟ್ಟಿಂಗ್ ಮಷೀನ್ ಒಳಗಡೆ ಹೋಗುತ್ತೆ. ಅದು ಫಸ್ಟ್ ಸ್ಟೆಪ್ ಆಫ್ ಎಲೆಗಳನ್ನ ಕಟ್ ಮಾಡುವಂಥ ಪ್ರಾಸೆಸ್ಸು. ಸೊ ನೋಡಿ, ಈ ಥರ ಸ್ಲೋ ಆಗಿ ಎಲೆಗಳು ಕಟ್ ಆಗ್ತಾ ಬರುತ್ತೆ. ಈ ಕಟ್ಟಾಗಿರೋ ಎಲೆ ಇನ್ನೊಂದು ಕಂಟೈನರ್ ಮುಖಾಂತರ ಕೆಳಗಡೆ ಫ್ಲೋರಲ್ಲಿರೋ ಒಂದು ದೊಡ್ಡ ಕಂಟೈನರ್ ಒಳಗಡೆ ಹೋಗುತ್ತೆ. ಸೊ ನಾವು ಇಲ್ಲಿಂದ ಕೆಳಗಡೆ ಮತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ ಗ್ರೀನ್ ಕಲರ್ ಕಂಟೈನರ್ ಇದೆಯಲ್ಲ, ಅಲ್ಲಿಂದ ಆ ಎಲೆಗಳು ಕೆಳಗಡೆ ಬಂದು ಒಂದು ಡೀಪ್ ಕಟ್ಟಿಂಗ್ ಥರ ಆಗುತ್ತೆ. ಅಂದರೆ ಅಲ್ಲಿ ತುಂಬ ಸ್ಲೋ ಆಗಿ ಕಟ್ಟಿಂಗ್ ಆಗಿತ್ತು, ಇಲ್ಲಿ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ತಾ ಹೋಗುತ್ತೆ. ಆ ಕಟ್ಟಾಗಿದ್ದ ಎಲೆಗಳು ಮತ್ತೆ ತುಂಬ ನೀಟಾಗಿ ಡ್ರೈ ಆಗಬೇಕು ಅಂತ ಲೇಯರ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದಾದ್ಮೇಲೆ ಒಂದರಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವುದಾದ್ರೂ ಚಿಕ್ಕದು ಎಲೆಗಳು ಉಳ್ಕೊಂಡಿದ್ರೆ ಅಲ್ಲಿ ಇನ್ನೊಂದು ಕಟ್ಟಿಂಗ್ ಬರುತ್ತೆ, ಅಲ್ಲಿ ಕಂಪ್ಲೀಟಾಗಿ ಕಟ್ಟಾಗುತ್ತೆ. ಇದು ದೊಡ್ಡದಾಗಿರೋ ಕಂಟೈನರಲ್ಲಿ ಬಂದು ಎಲ್ಲ ಕಟ್ಟಾಗಿರೋ ಎಲೆಗಳು ಕಂಪ್ಲೀಟ್ ಡ್ರೈ ಮಾಡ್ತಾರೆ. ಡ್ರೈ ಅಂದರೆ ಅದು ಹಸಿರು ಕಲರಲ್ಲಿ ಇದೆಯಲ್ಲ ಇವಾಗ ಎಲೆಗಳು, ಅದು ಡ್ರೈ ಆದಮೇಲೆ ಕಂಪ್ಲೀಟಾಗಿ ಸೇಮ್ ಟೀ ಪುಡಿ ಥರ ಬರುತ್ತೆ ಬ್ಲ್ಯಾಕ್ ಕಲರಲ್ಲಿ. ಆ ಕಂಟೈನರಿಂದ ಹೊರಗಡೆ ಬಂದಿರೋ ಅದು ಎಲೆ ಪುಡಿ ಇದೆಯಲ್ಲ, ಅದು ಇನ್ನೊಂದು ಸ್ವಲ್ಪ ಏನಾದರೂ ಡ್ರೈ ಆಗಿಲ್ಲ ಅಂತಂದರೆ ಒಂದು ಹಾಟ್ ಫ್ಯಾನ್ ಮುಖಾಂತರ ಅದನ್ನು ಡ್ರೈ ಮಾಡಿಸ್ತಾರೆ.
ಅಲ್ಲಿ ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ಅದು ಟೀ ಪುಡಿಯಾಗಿ ಹೊರಗಡೆ ಬರುತ್ತೆ. ಸೊ ಆ ಹೊರಗಡೆ ಬಂದಿರೋದು ಕೂಡ ಒಂದೊಂದು ಚಿಕ್ಕದಾಗಿರುತ್ತೆ, ಒಂದೊಂದು ದೊಡ್ಡದಾಗಿರುತ್ತೆ. ಅದನ್ನು ಮಷೀನ್ ಸಪ್ರೇಟ್ ಮಾಡುತ್ತೆ ಸೈಜ್ ಡಿಪೆಂಡೆನ್ಸಿ ಮೇಲೆ. ಇದನ್ನು ತೋರಿಸಿದ್ಮೇಲೆ ನಮಗೆ ಲಾಸ್ಟಲ್ಲಿ ಟೀನ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಸೊ ಅಲ್ಲೇ ಪ್ರಿಪೇರ್ ಆಗಿರೋ ಟೀ ಯಾವ ಥರ ಟೇಸ್ಟಿಯಾಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇಲ್ಲಿ ವೆರೈಟೀಸ್ ಆಫ್ ಟೀ ಪುಡಿಗಳು ಸಿಗುತ್ತೆ ಹೊರಗಡೆ ಹೋದರೆ ಮಾರ್ಕೆಟಲ್ಲಿ. Yes. ಸೊ ಪ್ರಿಪೇರ್ ಆಗಿರೋ ಟೀ ಪುಡಿನ ಮಾರ್ಕೆಟಲ್ಲಿ ಸೇಲ್ ಮಾಡೋದಕ್ಕೆ ಈ ಥರ ಪ್ಯಾಕಿಂಗ್ ಮಾಡೋ ಮಷಿನ್ ಇರುತ್ತೆ ಅಲ್ಲೇ. ಸೊ ಪ್ಯಾಕಿಂಗ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಅಲ್ಲಿಂದ ಹೊರಗಡೆ ಬಂದರೆ ಕಂಪ್ಲೀಟಾಗಿ ಉದ್ದಕ್ಕೂ ನಿಮಗೆ ಎಲ್ಲ ಥರ ಟೀ ಪುಡಿಗಳು ಸಿಗೋವಂಥ ಶಾಪ್ ಬರುತ್ತೆ. ನೀವು ಶಾಪ್ ಕೂಡ ಮಾಡ್ಬೋದು ಅಲ್ಲೇ. ಆಮೇಲೆ ಎಲ್ಲ ಥರದ್ದು ಆಯಿಲ್ಗಳು ಬರುತ್ತೆ, ಒರಿಜಿನಲ್ ನ್ಯಾಚುರಲ್ ಆಯಿಲ್ಸ್ಗಳೆಲ್ಲ ಇದೆ ಅಲ್ಲಿ. ಲೈಕ್ ಮೈಕೈ ನೋವಾಗಿರಲಿ, ಕೋಲ್ಡ್ಗಾಗಿರಲಿ, ಫೇಸ್ಗೆ, ಸ್ಕಿನ್ಗಾಗಿರಲಿ ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಹೌ ಮಚ್ ಇಸ್ ಇಟ್? ಸ್ಮಾಲ್ ಮಸಾಲಾ ಟೀ ಅಂತ ಬ್ಯಾಡ ಅಂತ ಚಲೋ. ಇಲ್ಲಿಂದ ಡಿಫರೆನ್ಸ್ ವಾಟ್ ಇಸ್ ದ ಡಿಫರೆನ್ಸ್? ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಮೊದಲು ಅವ್ರ ಹತ್ರ ರಿಸಿಪ್ಟ್ ಇಸ್ಕೊಬೇಕು. ಅಲ್ಲಿಂದ ಆ ರಿಸಿಪ್ಟ್ ತೊಗೊಂಡು ಅದ್ರ ನೆಕ್ಸ್ಟ್ ಕೌಂಟ್ರಿಗೆ ಹೋಗಿ ಬಿಲ್ ಪೇ ಮಾಡಬೇಕು. ಅದಾದಮೇಲೆ ಅದ್ರ ನೆಕ್ಸ್ಟ್ ಕೌಂಟರಲ್ಲಿ ನಮಗೆ ನಮ್ಮ ಪ್ರಾಡಕ್ಟ್ನ ಕೊಡ್ತಾರೆ. ಇವೆಲ್ಲ ಮಿಕ್ಸ್ ಅವ ನೋಡಿ. ನನಗೆ ಸೊ ನಾವು ಪರ್ಚೇಸ್ ಮಾಡಿದ್ದು ಟೀ ಪುಡಿಗಳು ಮತ್ತು ಆಯಿಲೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ನಾವಲ್ಲಿ ಎಂಟ್ರ್ ಆದ ತಕ್ಷಣವೇ ಅಲ್ಲಿ ಪ್ರಿಪೇರ್ ಮಾಡಿರೋ ಚಾಕ್ಲೇಟ್ಸ್ ಕೊಡ್ತಾರೆ ನಮಗೆ ಟೇಸ್ಟ್ ಮಾಡೋಕ್ಕೆ. ಕಂಪೇರ್ ಟು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ ಅಷ್ಟೊಂದು ದೊಡ್ಡದಾಗೇನಿರಲಿಲ್ಲ. ಜಸ್ಟ್ ಒಂದೆರಡು ಅದು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋ ಸೆಕ್ಷನನ್ನು ಬಿಟ್ಟರೆ ಮತ್ತೆ ಶಾಪಿಂಗೋಸ್ಕರನೇ ಪ್ಲೇಸ್ ಇದ್ದಿದ್ದು.
ಸ್ಟಾರ್ಟಿಂಗ್ ಬಂದಾಗ ನಮಗೆ ಚಾಕ್ಲೇಟ್ಸ್ ಏನು ಕೊಟ್ಟಿದ್ರು ಅದು ತುಂಬ ಟೇಸ್ಟಿಯಾಗಿತ್ತು. ಸೊ ಹೆಂಗೂ ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗಿದ್ವಿ ನಾವು. ಸೊ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದೇ ಥರ ತೊಗೊಳೋದಕ್ಕಿಂತ ಅಂತ ಮಲ್ಟಿಪಲ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ನೆಲ್ಲ ತೊಗೊಂಡ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬೊಟನಿಕಲ್ ಗಾರ್ಡನ್, ದ ಫೇಮಸ್ ಊಟಿ ಬೊಟನಿಕಲ್ ಗಾರ್ಡನ್. ಇದನ್ನು 1848ಅಲ್ಲಿ ನಿರ್ಮಾಣ ಮಾಡಿದ್ದು. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಗಾರ್ಡನ್ ಅಂತಲೇ ಫೇಮಸ್ ಆಗಿದೆ. ಈ ಗಾರ್ಡನ್ನ ಮೇಂಟೈನ್ ಮಾಡ್ತಿರೋದು ತಮಿಳ್ನಾಡು ಆರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು. ಇದನ್ನು ಆರ್ಕಿಟೆಕ್ಟ್ ಮಾಡಿದ್ದು ವಿಲಿಯನ್ ಗ್ರಹನ್ ಮೈಕಲ್ ವಾರ್ ಅಂತ. ಆ ಟೈಮಲ್ಲಿ ಬ್ರಿಟಿಷರ್ಗೆ ರೀಸನಬಲ್ ರೇಟಲ್ಲಿ ಎಲ್ಲ ಥರದ ವೆಜಿಟೇಬಲ್ಸು ಮತ್ತು ಫ್ಲವರ್ಸ್ ಸಿಗಬೇಕು ಅನ್ನೋ ರೀಸನ್ಗೆ ಇದನ್ನು ನಿರ್ಮಾಣ ಮಾಡ್ತಾರೆ. ಗಾರ್ಡನ್ ವಿಸಿಟಿಂಗ್ ಟೈಮ್ ಬಂದು ಮಾರ್ನಿಂಗ್ 7:30ಇಂದ ಸ್ಟಾರ್ಟ್ ಆಗಿ ಈವ್ನಿಂಗ್ 6:30ವರೆಗೂ ಓಪನ್ ಇರುತ್ತೆ. ಇದಕ್ಕೆ ಎಂಟ್ರಿ ಫೀಸು ಅಡಲ್ಟ್ಸ್ಗೆ 30 ರೂಪೀಸ್ ಇದೆ ಮತ್ತು ಕಿಡ್ಸ್ಗೆ 15 ರೂಪೀಸ್ ಇದೆ. ಇಲ್ಲಿ 1000+ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಷೀಸ್ದು ಟ್ರೀಸ್ಗಳಾಗಿರಲಿ, ಪ್ಲ್ಯಾಂಟ್ಸ್ಗಳಾಗಿರಲಿ, ಫ್ಲವರ್ಸ್ಗಳಾಗಿರಲಿ ನಾವು ನೋಡಬಹುದು. ಇದ್ರ ಮೇನ್ ಅಟ್ರಾಕ್ಷನ್ ಬಂದು ಇದನ್ನು ನೀಟಾಗಿ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಇದಕ್ಕೆ ಬೆಸ್ಟ್ ವಿಸಿಟಿಂಗ್ ಮಂತ್ಸ್ ಅಂತಂದರೆ ಅಕ್ಟೋಬರಿಂದ ಮಾರ್ಚ್ ಒಳಗಡೆ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ಗ್ಲಾಸ್ ಹೌಸ್, ವಾವ್, ಇದನ್ನು ನೋಡೋಕ್ಕೆ ಖಂಡಿತ ಒಂದಿನ ಅಂತೂ ಸಾಕು ಆಗೋದೇ ಇಲ್ಲ. ಆ್ಯಕ್ಚುಲಿ 2 ಡೇಸ್ ಆದರೂ ವಿಸಿಟ್ ಮಾಡಬೇಕು. ಕಂಪ್ಲೀಟ್ ಗಾರ್ಡನ್ನ ಏನೇನಿದೆ ಅದರದ್ದು ಇಂಪಾರ್ಟೆನ್ಸು, ಯಾವ್ಯಾವ ಥರದ್ದು ಪ್ಲ್ಯಾಂಟ್ಸು ಮತ್ತು ಫ್ಲವರ್ಸ್ ಇದೆ ಎಲ್ಲ ಡೀಟೇಲಾಗಿ ನೋಡಬೇಕು ಅಂದರೆ ಮಿನಿಮಮ್ ಅಂದರೆ 2 ಡೇಸ್ ಟೈಮ್ ಕೊಡಬೇಕು. ಅದಕ್ಕೆ ಅಷ್ಟು ಟೈಮ್ ನಮ್ಮ ಹತ್ರ ಇರಲಿಲ್ಲ. ಸೊ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕಾಯ್ತು. ಅದು ಬಂದು ಊಟಿ ಲೇಕ್. ನೋಡಿ ಬರಮ್ ನಡಿ, ಏನಾಯ್ತು 10-15 ನಿಮಿಷ ಆ ಕಡೆ ಈ ಕಡೆ. ಸೊ ಇದು ಊಟಿ ಬೋಟ್ ಹೌಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಎಲ್ಲ ದಿನ ಓಪನ್ ಇರುತ್ತೆ. ತಮಿಳ್ನಾಡು.
ಸೊ ವಿಸಿಟಿಂಗ್ ಟೈಮ್ನ ಮಿಸ್ ಮಾಡಬಾರ್ದು ಅಥವಾ ಕ್ರೌಡ್ನ ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು ಬೇಗ ಬೇಗ ಪ್ಲೇಸಸ್ನೆಲ್ಲ ನೋಡಿಕೊಂಡು ಬರಬೇಕು. ಯಾಕೆಂದರೆ ತುಂಬ ಲೈನ್ ಇರುತ್ತೆ, ಅಲ್ಲೇ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀವಿ. ಸೊ ಎಂಟ್ರ್ ಆದ ತಕ್ಷಣ ಅಲ್ಲಿ ಫೇಮಸ್ ಫೋಟೋಸ್ ಸ್ಪಾಟ್ ಇದೆ, ಐ ಲವ್ ಯು ಊಟಿ ಅಂತ. ತುಂಬ ಜನ ಅಲ್ಲಿ ಫೋಟೋಸ್ ತೆಕ್ಕೊತಾರೆ. ತುಂಬ ಕಲರ್ಫುಲ್ಲಾಗಿ ಬೋಟ್ಸ್ಗಳಿತ್ತು, ಅದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಯುನೀಕಾಗಿ ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ದು ಬೋಟ್ಗಳಿತ್ತು. ಸೊ ಬೋಟಿಂಗ್ ಮಾಡೋರು ಬೋಟಿಂಗ್ ಕೂಡ ಮಾಡ್ಕೊಳ್ಬೋದು, ಅಲ್ಲಿ ಓಪನ್ ಇದೆ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ವೆರೈಟೀಸ್ ಆಫ್ ಗೇಮ್ಸ್ಗಳೆಲ್ಲ ಇದೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು ಬಂದರೆ. ಅಲ್ಲಿ ಜಾಸ್ತಿ ಹೊತ್ತು ಕಳೀಲಿಲ್ಲ ನಾವು, ಏಕೆಂದರೆ ಕ್ರೌಡು ತುಂಬ ಇತ್ತು. ಅಷ್ಟೊಂದು ಎಂಜಾಯ್ ಮಾಡೋ ಥರ ಅನ್ನಿಸ್ಲಿಲ್ಲ. ಅಲ್ಲಿ ಯಾವ ಥರ ಇದೆ ಪ್ಲೇಸು ಅನ್ನೋದನ್ನು ಅಷ್ಟೇ ನೋಡ್ಕೊಂಬರೋಣ ಅಂತ ಹೋದ್ವಿ ನಾವು. ಅಲ್ಲಿಂದ ನಾವು ಹೋಗಿದ್ದು ಟೀ ಎಸ್ಟೇಟ್ಗೆ. ಚಿಕ್ಕನಿಂದ ಟಿ ವಿಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಮೂವೀಸಲ್ಲಿ. ಟೀ ಎಸ್ಟೇಟ್ನ ಮುಂಗಾರು ಮಳೆ ಮೂವಿನಲ್ಲಾಗಿರ್ಬೋದು, ಲವ್ ಮಾಕ್ಟೇಲ್ ಮೂವಿನಲ್ಲಾಗಿರ್ಬೋದು, ಹಳೇ ವಿಷ್ಣುವರ್ಧನ್ ಮೂವೀಸಲ್ಲಾಗಿರ್ಬೋದು, ಎಲ್ಲ ಮೂವೀಸ್ನಲ್ಲೂ ಈ ಟೀ ಎಸ್ಟೇಟ್ನ ನೋಡ್ಕೊಂಬಂದಿದ್ವಿ. ಯಾವ ಥರ ಕಾಣಿಸುತ್ತೆ ಅಂತ ಐಡಿಯಾ ಇರಲಿಲ್ಲ. ಒಂದು ಸರಿನಾದರೂ ನೋಡಬೇಕು ಅಂತ ತುಂಬ ಇಷ್ಟ ಆಯಿತು. ಅಷ್ಟೇ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಸುಂದರವಾಗಿತ್ತು. ಊಟಿಗೆ ಬಂದು ಟಾಯ್ ಟ್ರೈನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ಅಂತಾರೆ. ಆ್ಯಕ್ಚುಲಾಗಿ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ನಮ್ಮ ಹತ್ರ ಬೈಕ್ ಇದ್ದಿದ್ದರಿಂದ ಅದರಲ್ಲಿ ಟ್ರಾವೆಲ್ ಮಾಡಬೇಕಾಗಿ ಆ ಸಿಚುವೇಶನ್ ಬರಲಿಲ್ಲ. ಟ್ರೈ ಮಾಡಿದ್ವಿ, ಆದರೆ ಟೈಮ್ ಕನ್ವೀನಿಯನ್ಸಿ ಆಗಲಿಲ್ಲ ನಮ್ಮ ಕೈಲಿ. ಅದನ್ನು ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡದಿರ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಅದರಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದ್ರೂ ಅದು ನೋಡೋಕೆ ಹೆಂಗಿರುತ್ತೆ, ಅದು ಸ್ಟೇಷನ್ ಕೂಡ ತುಂಬ ಸುಂದರವಾಗಿರುತ್ತೆ ಅನ್ನೋದನ್ನು ಕೇಳಿದ್ದೆ. ಸೊ ಹೆಂಗೂ ಹೋಗಿಲ್ಲ, ಅದರಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದರು ಅಟ್ಲೀಸ್ಟ್ ಅದನ್ನು ನೋಡ್ಕೊಂಡಾದ್ರೂ ಬರೋಣ, ಮಿಸ್ ಮಾಡೋದು ಬೇಡ ಅಂತ ನಾವು ಸ್ಟೇಷನ್ಗೆ ಹೋದ್ವಿ. ಅದು ಯಾವ ಥರ ಇತ್ತು ಅಂದರೆ ಚಿಕ್ಕ ಮಕ್ಕಳು ಆಟ ಸಾಮಾನು ಇರುತ್ತಲ್ಲ, ಸೇಮ್ ಅದೇ ಥರ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಟ್ರಾವೆಲ್ ಮಾಡಿದ್ದಾದರೂ ಮಿಸ್ ಆಯಿತು ಅಂದ್ರೂ ಟ್ರೈನಲ್ಲಿರೋ ಎಕ್ಸ್ಪೀರಿಯೆನ್ಸ್ ಆದರೂ ನಾವು ತೊಗೊಳ್ಳೋಣ ಅಂತ ಹೋಗಿದ್ದು ಚೆನ್ನಾಗಿ ಅನ್ನಿಸ್ತು. ಇರಬೇಕಿಲ್ಲ ನಾವು ಅವರಂತೆ ಇವರಂತೆ, ಇದ್ದರೆ ಸಾಕು ನಾವು ಯಾರಿಗೂ ಹೊರೆಯಾಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ. ಸುಖ ದುಃಖ ಏನಾದರೇನಂತೆ, ಬಂದಿದ್ದು ಸ್ವೀಕರಿಸೋಣ. ಇದೇ ನೋಟ್ನೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೀವನ ಸಾಗಿಸೋದಕ್ಕಿಂತ ಜೀವನ ಜೀವಿಸಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.